ಎಲ್ರಿಗೂ ನಮಸ್ಕಾರ. ಮಹಾದೇವ್ ಅಂತ ಹೇಳಿ, ನಮ್ಮದು ವಿಜಯನಗರ ಡಿಸ್ಟ್ರಿಕ್ಟು ಹಗರಿಬೊಮ್ಮನಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ. ಒಂದು 2 months ಬ್ಯಾಕ್ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು ಕಬ್ಬಿಂದು. ಸೊ ಇವಾಗ ನಮ್ಮ ಕಬ್ಬು ಬಂದ್ಬಿಟ್ಟು 4 ತಿಂಗಳಾಗಿದೆ. ಸೊ ಈ ಥರ ಬಂದಿದೆ. ಕೂಬಾಸಲ್ಲಿ ಯೂಸ್ ಮಾಡಿದ್ದೀವಿ. ಇಟ್ಸ್ ನೈಸ್. ನಾವು ಇದು ಒಂದೊಂದು ಸಸಿ ಹತ್ರ 30, 25, 40 ಮರಿ ಸಂಖ್ಯೆಗಳು ಬಂದಿತ್ತು. ಅದನ್ನು ನಾವೇನು ಮಾಡಿದ್ವಿ ಅಂದರೆ ಅದನ್ನು ಕನ್ವರ್ಟೆಡ್ ಟು 18, 17 ಬಿಟ್ಟಿದ್ದೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ಹತ್ರ ಕಡಿಮೆ ಬಂದಲ್ಲಿ ಅಷ್ಟೇ ಬಿಟ್ಟಿದ್ದೀವಿ. ಒಂದೊಂದು ಹತ್ರ ಏನಾಗಿದೆ ಜಾಸ್ತಿ ಬಂದಿದೆಯಲ್ಲ ಅಲ್ಲಿ ಮಾತ್ರ ಕಿತ್ತು ಅದನ್ನು 18 ಮಾತ್ರ ಮಾಡಿದ್ದೀವಿ. ಸೊ ಇವಾಗ 4 ಮಂತ್ ಆಗಿದೆ. 2 ಸಾರಿ ಗೊಬ್ಬರ ಕೊಟ್ಟಿದ್ದೀನಿ, 16 ಚೀಲ. ಆ್ಯಸ್ ಪರ್ ದ ರಾಜೇಂದ್ರ ಕುಬಾ ಅವರ ಪ್ರಕಾರ 16 ಚೀಲ ಪರ್ ಎಕರ್ ಹೇಳಿದರು. ಸೊ ಕೊಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ ಕಬ್ಬು. ಸ್ಪೆಷಾಲಿಟಿ ಏನಪ್ಪ ಅಂದರೆ ಕೂಬಾ ಸಾಯಿಲ್ದು ಫಸ್ಟು ಕೆಳಗಡೆ ಈ ಗಡ್ಡಿಯನ್ನು ದಪ್ಪ ಮಾಡುತ್ತೆ. ಯೂಶ್ವಲಿ ಕೆಮಿಕಲ್ ಹಾಕೋದ್ರಿಂದ ಏನಾಗ್ತದೆ, ಎಲೆ ಅಷ್ಟೇ ಉದ್ದ ಆಗ್ತಾವ್ರಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ಫಸ್ಟ್ ಬಡ್ಡಿ ದಪ್ಪ ಆಗುತ್ತೆ. ನೀವು ನೋಡ್ತಿರ್ಬೋದು ಬಡ್ಡಿಗಳು ಎಷ್ಟು ಚೆನ್ನಾಗಿ ನೀಟಾಗಿ ದಪ್ಪ ಬಂದಿದೆ. ಸೊ ಇದ್ರ ಸ್ಪೆಷಾಲಿಟಿ ಇದು. ಫಸ್ಟ್ ಬಡ್ಡಿಯನ್ನು ದಪ್ಪ ಮಾಡಿಬಿಟ್ಟು ಆಮೇಲೆ ಎಲೆನ ನೀಟಾಗಿ ಮೇಲೆ ಎಬ್ಸುತ್ತೆ. ಸೊ ಇದು ಭಾಳ ಚೆನ್ನಾಗಿ ಬಂದಿದೆ. ಇದು ತೋರಿಸ್ತೀನಿ, ಇಲ್ಲಿ ಮುಂದೆ ಇದೆ. ಇಲ್ಲಿ ಇನ್ನೂ ನೀಟಾಗಿ ಬಂದಿದೆ. ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ಬಿಟ್ಟು ನಮ್ಮದು ಇನ್ನೂ ಅಷ್ಟು ಇದು ಬರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಬಡ್ಡೆಗಳು. ನೋಡಿ ಹೆಂಗಿದೆ, ಭಾಳ ಫಲವತ್ತಾಗಿ ಬಂದಿದೆ. ಮಣ್ಣು ನೋಡಿ, ಮಣ್ಣೆಲ್ಲ ಫುಲ್ಲು ಮೃದು ಆಗಿದೆ. ನಮ್ಮ ಮಣ್ಣೆಲ್ಲ ಸರಿ ಇರಲಿಲ್ಲ, ಭಾಳ ನೀಟಾಗಿ ಕನ್ವರ್ಟ್ ಆಯ್ತು ಆ್ಯಕ್ಚುಲಿ ಮಣ್ಣು ಈ ಗೊಬ್ಬರ ಯೂಸ್ ಮಾಡೋದ್ರಿಂದ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಗಣ್ಣು ಇಡ್ತಾ ಇದೆ. ಇವಾಗ 1-2 ಗಣ್ಣು ಬರ್ತಾ ಇದೆ. ಭಾಳ ಚೆನ್ನಾಗಿದೆ ಸರ್. ನೋಡಿ ಯಾವ ರೀತಿ ಬಂದಿದೆ ನೋಡಿ. 4 months. ಇದು ನೋಡಿ ಯಾವ ಥರ ಇದೆ. ಭಾಳ ನೀಟಾಗಿ ಬರ್ತಾ ಇದೆ ಕಬ್ಬು ಮಾತ್ರ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 70 to 80 tons. ನೋಡೋಣ ಏನು ಎಷ್ಟು ಬರುತ್ತೆ. ಥ್ಯಾಂಕ್ ಯು.